ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಸರ್ಕಾರ ಯಾವ ರೀತಿ ಜನರಿಗೆ ಒಂದು ಶಾಪ ಆಗಿದೆ, ಇಲ್ಲಿನ ಸಚಿವರು ಯಾವ ರೀತಿ ನಮ್ಮ ಜಿಲ್ಲೆಯ ಜನರಿಗೆ ಶಾಪ ಆಗಿದ್ದಾರೆ ಅನ್ನೋದನ್ನು ಒಂದೆರಡು ಮಾತಿನಲ್ಲಿ ನಾನು ನನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ತೀನಿ. ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿ ನಡೆದಂತ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್, ಆ ಆತ್ಮಹತ್ಯೆ ಕೇಸ್ನಲ್ಲಿ ಇಲ್ಲಿನ ಪೊಲೀಸ್ ಇಲಾಖೆ ನಡೆದುಕೊಂಡ ರೀತಿ, ಆ ಹೆಣ್ಮಕ್ಕಳನ್ನು ಇಡೀ ರಾತ್ರಿ ಒಂದು ಠಾಣೆಯಿಂದ ಇನ್ನೊಂದು ಠಾಣೆಗೆ ಅಲ್ಲಾಡಿಸಿದ್ದು. ಆದರೆ ಕಾಟಾಚಾರಕ್ಕೆ ಇವತ್ತ ಕೆಲವೊಂದು ಜನರನ್ನು 4 ದಿವಸಕ್ಕೆ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಿದ್ದಾರ. ಇವತ್ತ ಈ ಒಂದು ರಾಜ್ಯ ಸರ್ಕಾರದ ಸಚಿವ ಪ್ರಿಯಾಂಕ ಖಾರ್ಗೆ ಕೇಳ್ತಾರೆ, ಬಿಜೆಪಿಯವರಿಗೆ ಆ ಸಚಿನ್ ಪಾಂಚಾಳ ಕೇಸ್ ನೆನಪು ಹೋಗಿದೆ ಅಂತ ಹೇಳಿ. ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ, ಆ ಕೇಸ್ ನಮಗೆ ನೆನಪು ಹೋಗಿಲ್ಲ. ನಿಮ್ಮ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಇದೆ. ನಿಮ್ಮನ್ನು ಕಣ್ಣು ತೆರೆಸಲಿಕ್ಕೆ ನಿಮ್ಮ ಮನೆಗೆ ಮುಗ್ಗುವಂತ ಒಂದು, ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂತ ಹೋರಾಟವನ್ನು ಕೂಡ ನಾವು ಮಾಡಿದ್ದೀವಿ. ನಿಮಗೆ ಏಟಾದರೂ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರೆ ನಿಮ್ಮ ಹೆಸರು ಆ ಪತ್ರದಲ್ಲಿ ಉಲ್ಲೇಖ ಆಗಿತ್ತು, ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಇವತ್ತಿಗೂ ಕೂಡ ಆ ಪ್ರಕರಣವನ್ನು ನೀವು ಅಲ್ಲೇ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇವತ್ತು ಮುಂಜಾನೆ ನಮ್ಮ ಪ್ರತಿಪಕ್ಷ ನಾಯಕರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರು ಕಲಬುರಗಿಯಲ್ಲಿ ಮರಳು ಮಾಫಿಯಾ ನಡೀತಾ ಇದೆ, ಒಂದು ಬಹಳ ದೊಡ್ಡ ಮರಳು ಮಾಫಿಯಾ, ಅದೇ ಪ್ರಿಯಾಂಕ ಖರ್ಗೆ ಅವರು ನಡೆಸ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿಯೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅವರ ಸ್ವಕ್ಷೇತ್ರದಲ್ಲಿ ಒಂದು ಮರಳು ಮಾಫಿಯಾ ನಡೀತಾ ಇದೆ. 2,000 ಕೋಟಿ ರೂಪಾಯಿ ಮರಳು ಮಾಫಿಯಾ. ಭಾಲ್ಕಿ ತಾಲೂಕಿನ ಒಂದು ವಾಂಜರ್ಖೇಡ ಹಾಗೂ ಹುಲ್ಸೂರು ತಾಲೂಕಿನ ಜಾಮಖಂಡಿ ಅನ್ನುವಂತ 2 ಗ್ರಾಮಗಳ ಮಧ್ಯದಲ್ಲಿ 2,000 ಕೋಟಿ ರೂಪಾಯಿಯ ಮರಳು ಮಾಫಿಯಾ ನಡೀತಾ ಇದೆ. ಇವತ್ತು ಸಮುದ್ರದಲ್ಲಿ ಮರಳು ತೆಗೆಯುವಂತ ಬೋಟ್ಗಳನ್ನು ತಂದು ಪ್ರತಿ ದಿವಸ ಸಾವಿರಾರು ಲಾರಿ ಮರಳನ್ನು ಇವತ್ತ ಪಕ್ಕದ ಲಾತೂರು ಮತ್ತು ಪಕ್ಕದ ಉಸ್ಮಾನಾಬಾದ್ ಜಿಲ್ಲೆಗೆ ಮರಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ನಾವು ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಫೋಟೋ ಸಮೇತ, ಸಾಕ್ಷಿ ಸಮೇತ, ಗೂಗಲ್ ಮ್ಯಾಪ್ ನ ಸಮೇತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ, ಆ ಒಂದು ಮರಳು ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಹೇಳಿ. ಆದರೆ ಇನ್ನೂವರೆಗೆ ಯಾವುದು ಕ್ರಮ ಕೈಗೊಂಡಿಲ್ಲ. ಬಹುಶಃ ಇದರಿಂದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಕೈವಾಡವಿದೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಇವತ್ತು ಬೀದರ್ನಲ್ಲಿ ಇದೇ ಪಕ್ಕದ ಶಿವಾಜಿ ಮೂರ್ತಿ ಪಕ್ಕದಲ್ಲಿ ಮುಂಜಾನೆ 11 ಗಂಟೆಗೆ ಹಾಡು ಹಗಲೇ ಒಬ್ಬ ಬ್ಯಾಂಕ್ ಎಂಪ್ಲಾಯಿ, 2 ಎಂಪ್ಲಾಯಿಗಳು ಇದ್ದಂತ ಎಂಪ್ಲಾಯಿಗಳಿಗೆ ದರೋಡೆಕೋರರು ಬಂದು ಗುಂಡು ಹೊಡೆದು ಒಬ್ಬ ಎಂಪ್ಲಾಯಿ, CMS ನ ಎಂಪ್ಲಾಯಿ ಅಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು. ಇನ್ನೊಬ್ಬ ವ್ಯಕ್ತಿ ಗಿರಿ ವೆಂಕಟೇಶ್ ಪ್ರಾಣ ಕಳೆದುಕೊಂಡ್ರು, ದಲಿತ ಯುವಕ. ಇನ್ನೊಬ್ಬ ಶಿವಕುಮಾರ್ ಅಂತ ಹೇಳಿ ಬೀದರ್ ನಗರದ ನಿವಾಸಿ, ಅವನ ದೇಹದಿಂದ ಗೋಲಿ ಹೋಗಿದೆ, ಅವನಿಗೆ ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವನಿಗೆ ಆಸ್ಪತ್ರೆ ವೆಚ್ಚ ಭರಿಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನವರೆಗೆ ಈ ಕುರುಡು ಸರ್ಕಾರ ಅವನ ಮನೆಗೆ ಒಂದೇ ಒಂದು ನಯಾ ಪೈಸೆ ಹಣವನ್ನು ಕೊಟ್ಟಿಲ್ಲ. ನಾವು ಪಕ್ಷದಿಂದ ಅವರಿಗೆ ಹೋಗಿ ಆರ್ಥಿಕ ಸಹಾಯಧನವನ್ನು ಮಾಡಿ ಬಂದಿದ್ದೀವಿ. ಬಹುಶಃ ಇವತ್ತ ಆ ಶಿವಕುಮಾರ್ ಇಲ್ಲಿ ಬಂದಿರಬೇಕು. ಆ ಶಿವಕುಮಾರ್ ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡ್ತೀನಿ ಅಂತ ಬಂದಿದ್ದಾರ. ಇವತ್ತು ಈ ಸರ್ಕಾರ ಸುಮ್ಮನೆ ನಾವು ಅದು ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಅಂತ ಹೇಳಿದಾರ. ಪ್ರಾರಂಭದಲ್ಲಿ ಆ CMS ಕಂಪನಿಯವರು ಅವರು ಆಸ್ಪತ್ರೆ ಖರ್ಚು ಕೊಡ್ತಾ ಇದ್ರು. ಆ ಯುವಕ ತನ್ನ ಹೊಟ್ಟೆಪಾಡಿಗಾಗಿ 15,000 ರೂಪಾಯಿ ನೌಕರಿ ಮಾಡ್ತಾ ಇದ್ದನು. ಇವತ್ತು ಆ CMS ಕಂಪನಿಯವರು ಹೇಳ್ತಾ ಇದ್ದಾರೆ, ಆ ಸರ್ಕಾರದವ್ರು ಹೇಳಿದಾರೆ ನಾವು ಕೊಟ್ಟಿದ್ದೀವಿ 10 ಲಕ್ಷ ರೂಪಾಯಿ ಆಸ್ಪತ್ರೆ ಖರ್ಚು ಅಂತ, ಮತ್ತೆ ನಾವೇ ಕೊಡೋಣ, ಇನ್ನು ಮುಂದೆ ಕೊಡಲ್ಲ ಅಂತ ಹೇಳಿದಾರಂತ ಯುವಕ. ಈ ಸರ್ಕಾರ ನಡೆದುಕೊಳ್ಳುವಂತ ರೀತಿ ಇದು. ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಬೀದರ್ನಲ್ಲಿ ಬಂದು 2,025 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡಿದ್ದೀನಿ ಅಂತ ಹೇಳಿದ್ರು. ಇಲ್ಲಿನ ಉಸ್ತುವಾರಿ ಸಚಿವರು ತಮ್ಮ ಮಗನ ಒಂದು ಮುಖವಾಣಿ ಮಗನನ್ನು ಖುಷಿಗೊಳಿಸೋಕೋಸ್ಕರ ಇವತ್ತ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿ ನಾವು ಹೇಳ್ತೀವಿ. ಯಾಕೆಂದ್ರೆ ಇವತ್ತ ಆ ಕಾರ್ಯಕ್ರಮದಲ್ಲಿ ಆದಂತ ಉದ್ಘಾಟನೆಗಳು ಇದೇ ಪಕ್ಕದ ಜಿಲ್ಲಾಧಿಕಾರಿಗಳ ಸಂಕೀರ್ಣ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ ಇಕ್ಕಿದ್ರು, 50 ಕೋಟಿ ರೂಪಾಯಿ ಬಜೆಟ್ ಬಂದಿತ್ತು. ಇವತ್ತು ಆ ಬಜೆಟ್ ವಾಪಸ್ ತರಿಸಿಕೊಂಡು ಕೇವಲ 48 ಕೋಟಿ ರೂಪಾಯಿದು ಒಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮಾತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಿಂದೆ ಸಂಕೀರ್ಣ ಇತ್ತು, ಇವತ್ತು ಕಾರ್ಯಾಲಯ ಮಾತ್ರ ನಿರ್ಮಾಣ ಮಾಡುವಂತ ಆ ಕಾಮಗಾರಿ ಹಿಂದೆ ಸಿದ್ದರಾಮಯ್ಯನವರೇ 2017ರಲ್ಲಿ ಉದ್ಘಾಟನೆ ಮಾಡಿದ್ರು. ಒಂದು ಸಲ ಉದ್ಘಾಟನೆ ಮಾಡಿದಂತ ಕಾಮಗಾರಿ ಮತ್ತೆ 2025 ಅಂತೇಳಿ ಶಬಾಸ್ಗಿರಿ ತೋರಿಸ್ಕೋತಾರೆ, ಇನ್ನೊಂದ್ಸಲ ಉದ್ಘಾಟನೆ. ಔರಾದ್ನ ನಾಗೂರ್ನಲ್ಲಿ ಒಂದು 110 KV ಪವರ್ ಸ್ಟೇಷನ್ ಇದೆ, 118 ಕೋಟಿ ರೂಪಾಯಿ ಪವರ್ ಸ್ಟೇಷನ್. ಈಗಾಗಲೇ ಪ್ರಾರಂಭ ಆಗಿ ಒಂದು ವರ್ಷ ಆಗಿದೆ ಸರ್. ಪ್ರಾರಂಭ ಆಗಿ 1 ವರ್ಷ ಆಯ್ತು, ಚಾರ್ಜ್ ಆಗಿದೆ, ಕರೆಂಟ್ ಬರ್ತಾ ಇದೆ. ಅವ್ರು ನಿನ್ನೆ ಬಂದು ಅದರ ಉದ್ಘಾಟನೆ ಮಾಡಿದ್ದಾರೆ. ಕೆರೆಗಳು ಹಿಂದೆ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ 528 ಕೋಟಿ ರೂಪಾಯಿ ಕೆರೆಗಳ ಯೋಜನೆ. ಔರಾದ್ ನಗರಕ್ಕೆ ಕಾರಜಾದಿಂದ ಕುಡಿಯುವ ನೀರಿನ ಯೋಜನೆ. ಆ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿ ಫೈನಾನ್ಸಿಯಲ್ ಅಪ್ರೂವಲ್ ಆದಂತಹ ಯೋಜನೆಗಳನ್ನು ಇವತ್ತು ಅವರು ಮತ್ತೊಂದ್ಸಲ ಉದ್ಘಾಟನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಏನಾದರೂ ಸ್ವಲ್ಪ ಆದ್ರೂ ನಾಚಿಕೆ ಏನಾದರೂ ಇತ್ತು ಅಂದ್ರೆ ಬೀದರ್ ಜಿಲ್ಲೆಗೆ ಅವ್ರು ಹೊಸದಾಗಿ
2,000 ಕೋಟಿ ರೂಪಾಯಿ ಏನಾದರೂ ವಿಶೇಷ ಪ್ಯಾಕೇಜ್ ಕೊಟ್ಟು ಅವ್ರು ಉದ್ಘಾಟನೆ ಮಾಡಬೇಕಾಗಿತ್ತು. ಇವತ್ತು ತುಷ್ಟೀಕರಣ ನೀತಿ ಬಗ್ಗೆ ಒಂದು ಹೇಳ್ತೀನಿ. ಅವ್ರು ಇವತ್ತು ತುಷ್ಟೀಕರಣ ನೀತಿ ಬಗ್ಗೆ ಇವತ್ತು ನಮ್ಮ ಇಲ್ಲಿನ ಸಚಿವರು ರಹೀಂ ಖಾನ್ ಅವರು, ಬೀದರ್ ಜಿಲ್ಲೆಯ ಸಚಿವರು, ಅವ್ರು ಇವತ್ತು ಏನ್ ಕೆಲಸ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಬೀದರ್ನಲ್ಲಿ ಉರ್ದುನಲ್ಲಿ ಬೋರ್ಡ್ಗಳನ್ನು ಬರ್ಸೋದು ಪ್ರಾರಂಭ ಮಾಡಿದ್ದಾರೆ. ಮುನ್ಸಿಪಾಲಿಟಿ ಮೇಲ್ಗಡೆ ಬರ್ಸಿದ್ದಾರೆ. ನಿನ್ನೆ ಒಬ್ಬ ವಿದ್ಯಾರ್ಥಿ ಸಿಇಟಿ ಪರೀಕ್ಷೆ ಬರೀಲಿಕ್ಕೆ ಹೋಗಿದ್ದಾನ, ಅವನಿಗೆ ನಿನಗೆ ಜನಿವಾರ ಇದೆ ಅಂತ ಹೇಳಿ ಒಳಗಡೆ ಎಂಟ್ರಿ ಮಾಡಲಿಲ್ಲ ಈ ಸರ್ಕಾರ. ಇವತ್ತು ಒಬ್ಬ ವಿದ್ಯಾರ್ಥಿಯ ಜೀವನ ಹಾಳು ಮಾಡಿದೆ. ಒಂದ್ ಕಡೆ ಬುರ್ಕಾ ಹಾಕಿಕೊಂಡು ಹೋಗಿ ಅಲ್ಲಿ ಪರೀಕ್ಷೆ ಬರಿಬಹುದು, ಆದ್ರೆ ಜನಿವಾರ ಹಾಕಿಕೊಂಡು ಲಿಂಗ ಹಾಕಿಕೊಂಡು ಹೋಗ್ಲಿಕ್ಕೆ ಪರೀಕ್ಷೆ ಬರ್ಲಿಕ್ಕೆ ಕೊಡಲ್ಲ ಅಂದ್ರೆ ಈ ಸರ್ಕಾರ ಯಾವ ನೀತಿ ಇದೆ? ತುಷ್ಟೀಕರಣ ಈ ಸರ್ಕಾರ ಎಲ್ಲಿವರೆಗೆ ಮುಟ್ಟಿಸ್ತಾ ಇದೆ ಅನ್ನೋದನ್ನು ನಾವು ಮನಗಾಣ್ತಾ ಇದ್ದೀವಿ. ಸಮಯದ ಅಭಾವದಿಂದ ಇವತ್ತ ನನ್ನ ಮಾತನ್ನು ಇಲ್ಲಿಗೆ ವಿರಾಮವನ್ನು ಹೇಳ್ತೀನಿ. ಮುಂದೆ ನಮ್ಮ ನಾಯಕರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ.